ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಅಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಆಲ್ರೆಡಿ ಟೈಮ್ 9:30 ಐತ್ರಿ. ಸ್ಕೂಲಿಗೆ ಬಿಟ್ಟು ಬಂದೇನಿ ರೀ ಮಕ್ಕಳಿಗೆ. ಇವತ್ತು ಊರಿಗೆ ಹೋಗ್ಕಲತ್ತೀನಿ ರೀ. ಹಾಗಾಗಿ ಇವತ್ತು ಏನೆಲ್ಲ ಆಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ, ಈಗ ನಾಷ್ಟ ಆಗೈತ್ರಿ. ಚಪಾತಿ ಮಾಡಬೇಕು, ಪಲ್ಯ ಮಾಡಬೇಕು, ರೆಡಿ ಮಾಡ್ಕೊಂಡೀನಿ ರೀ. ಬೇಗ ಬೇಗ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಪಲ್ಯ ರೆಡಿ ಆಗೈತೆ ನೋಡಿರಿ. ಬ್ಯಾಳಿ ಪಲ್ಯ ಮಾಡೀನಿ ರೀ. ಹಾಗೆ ಇಷ್ಟು ಚಪಾತಿ ಮಾಡೀನಿ ನೋಡ್ರಿ. ಇಲ್ಲಿ ಎಲ್ಲ ರೆಡಿ ಆಗ್ಯದ್ರಿ. ಈಗ ಇಷ್ಟು ಬಾಂಡೆ ಅವರಿ, ಬಾಂಡೆ ತೊಳೆದ್ಬಿಟ್ಟು ರೆಡಿ ಆಗ್ಬೇಕ್ರಿ. ಈಗ ಈಕಿಗೆ ಬಂದ ನೋಡ್ರಿ ಸಾಲಿದು. ಈಕಿಗೆ ಕರ್ಕೊಂಬಂದೇನ್ರಿ. ಇನ್ನೂ ಸಣ್ಣಕ್ಕೆ ಬರ್ಬೇಕ್ರಿ. ಈಕಿ ಬಂದ್ಮ್ಯಾಗ ತಯಾರಿ ಆಗ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗೀತ್ರಿ. ನೋಡಿರಿ ಎಲ್ಲ ಮಾಡಿ ಮುಸ್ಕೊ ಹಾಕ್ಯದ ನೋಡಿರಿ. ಬಿಸಿಲೇ ಬಿದ್ದಿಲ್ಲ ರೀ. ನಿನ್ನೆ ಇವತ್ತು 2 ದಿವಸ ಆಯ್ತು ರೀ, ಬಿಸಿಲೇ ಇಲ್ಲರಿ. ಬರೀ ಮಳೆ ಬರ್ಲತ್ತದ ರೀ. ಈಗ ಕೆಲಸ ಮುಗಿಸಿದ್ರಿ. ಬಟ್ಟೆನೂ ಒಗ್ದು ಹಾಕಿನ್ರಿ ಜಲ್ದಿ ಒಣಗಲ್ಲತ್ತೇಳಿ. ಈಗ ಒಂದಿಷ್ಟು ಕಾಯಿ ಹರಿಯಮ್ರಿ. ಈಗ ಕಾಯಿ ಅಂದ್ರೆ ಸೀತಾಫಲ ಹಣ್ಣು ಸ್ವಲ್ಪ ಮಾಗಾಗ್ಯಾವ ರೀ. ಮಾಗಾದ್ಮ್ಯಾಗ ಹರಿಬೇಕ್ರಿ, ಹಣ್ಣು ಆತವ್ರು. ಈಗ ಒಂದು 4 ಸೀತಾಫಲ ಹಣ್ಣು ಹರಿತೀನಿ ರೀ. ಹಾಗೆ ಟೊಮೆಟೊ ಮತ್ತು ಬೆಂಡೆಕಾಯಿನೂ ಆಗ್ಯಾವ ರೀ. ಅವನು ಈಗ ಹರಿತೀನಿ ರೀ. ಊರಿಗೆ ಒಯ್ಲಿಕ್ಕೆ ರೀ. ಊರಿಗೆ ಅಂದ್ರೆ ನಮ್ಮ ಅತ್ತೆ ಊರಿಗೆ ಹೊಂಟಿದಂದ್ರೆ ನಮ್ಮ ಸೋದರತ್ತಿ ಊರಿಗೆ ಹೊಂಟೀನಿ ರೀ. ಈಗ ನಾನು ಸಣ್ಣ ಹತ್ತಿ ರೀ ಅವರು. ನಂಗೆ ಒಟ್ಟು 4 ಮಂದಿ ಸೋದರತ್ತಿರ ರೀ. ಅದ್ರಾಗ ಇವರು ಲಾಸ್ಟಿನವ್ರು ರೀ, ಸಣ್ಣವ್ರು ರೀ. ಈಗ ಅವ್ರ ಊರಿಗೆ ಹೊಂಟೀನಿ ರೀ. ಏನೂ ಕೆಲಸ ಇಲ್ಲರಿ, ಏನೂ ಪ್ರೋಗ್ರಾಮ್ನೂ ಇಲ್ಲರಿ. ಸುಮ್ಮನೆ ಹೀಗೆ ಭಾಳ ದಿವಸ ಆಯಿತು ಹೋಗಿಲ್ಲ, ಭಾಳ ಆಗ್ಲತ್ತಿದ್ರಿ. ಹಾಗಾಗಿ ಇವತ್ತು ಮಕ್ಳಿಗೂ ಸ್ಕೂಲ್ ರಜೆ ಇರ್ತದಲ್ಲ ರೀ, ಶನಿವಾರ ಅದಲ್ಲ ರೀ. ಹಾಗಾಗಿ ಹೋಗಿ ನಾಳೆ ಬಂದ್ರಾಯ್ತು ಹೇಳಿ ಇವತ್ತು ಹೊಂಟೀವಿ ನೋಡಿರಿ. ಈಗ ಇನ್ನೂ ಮಧ್ಯಾಹ್ನ ಹೋಗ್ತೀವಿ 1:30ಗೆ. ಹಂಗೆ ಬಸ್ 1:30ಗೆ ಅದ ಹೇಳ್ಯಾರಿ. ಅಷ್ಟೊತ್ತಿಗೆ ಹೋಗ್ತೀವಿ ರೀ. ಈಗ ಅಲ್ಲಿವರೆಗೂ ಇನ್ನೂ ಸ್ಕೂಲಿಂದ ಹೋಗ್ಬೇಕು ಬಂದಾಡ್ರಿ, ನಾವು ಹೋಗ್ಬೇಕು ಬಂದಿಲ್ಲ ರೀ. ಈಗ ಇಷ್ಟು ಬೆಂಡೆಕಾಯಿ, ಟೊಮೆಟೊ, ಒಂದಿಷ್ಟು ಹಣ್ಣುಗಳನ್ನ ಹರ್ಕೊಳಂಬರ್ರಿ. ನೋಡಿರಿ, ಈಗ ಈ ಟೊಮೆಟೊ ಹರ್ಕೊತೇನೆ ರೀ. ಟೊಮೆಟೊ ಸ್ವಲ್ಪ ಇದು ಆಗ್ಯಾವ್ರಿ. ಈಗ ಒಂದಿಷ್ಟು ಇದ್ದಷ್ಟು ಹರ್ಕೊತೇನೆ ರೀ. ಈಗ ಊರಿಗೆ ಒಯ್ಲಿಕ್ಕೆ ಬೆಂಡೆಕಾಯಿನೂ ಒಂದು 4-5 ಆಗ್ಯಾವ್ರಿ. ಅವನು ಹರ್ಕೊತೇನೆ ರೀ. ಈ ಬದನೆ ಗಿಡ ನೋಡ್ರಿ, ನಾವು ಊರಿಗೆ ಹೋದ ಟೈಮ್ನಾಗ ಅಂದ್ರೆ ಹೊಲಕ್ಕೆ ಹೋದ ಟೈಮ್ನಾಗ ಮಕ್ಕಳು ನೋಡಿಲ್ಲ ರೀ. ಎಮ್ಮೆ ಬಂದು ತಿಂದ್ಬಿಟ್ಟವ್ರಿ. ಇನ್ನೊಂದು 4-5 ದಿವ್ಸದಾಗ ಹೂವು ಆಗಿಬಿಡ್ತಿದ್ರು. ಈಗ ಅವಕ್ಕೆ ತಿಂದವ್ರಿ. ಈಗ ಏನು ಮಾಡೋಕ್ಕಾಗಲ್ಲ ರೀ ಅವಕ್ಕೆ. ಈಗ ಪುಂಡಿ ಚೆಲ್ಲಿದ್ದೆ ರೀ. ಇಲ್ಲಿ ಪುಂಡಿ ಪಲ್ಯದು ಪುಂಡಿ ಎದ್ದಾವೆ ನೋಡ್ರಿ, ಎಷ್ಟು ಚಂದ. ಇಲ್ಲಿನೂ ಎದ್ದಾವೆ ನೋಡ್ರಿ. ಈಗ ರೀ, ಅದು ಯಾವ್ದು ಇಲ್ಲಿ ಪುಂಡಿ ಎದ್ದಾವೆ ನೋಡ್ರಿ. ಪುಂಡಿ ಪಲ್ಯ ಇಲ್ಲಿ ಹಾಗೆ ಉಳ್ಳಾಗಡ್ಡಿ ಹೆಚ್ಚಿದೆ ರೀ. ಇಲ್ಲಿ ಮ್ಯಾಗೆ ನೋಡ್ರಿ ಉಳ್ಳಾಗಡ್ಡಿನ ಎದ್ದಾವೆ, ಪುಂಡಿ ಪಲ್ಯನ ಎದ್ದಾವೆ ರೀ. ಇದು ಕುಬ್ಸಿ ಅದ ರೀ. ಅದ್ರ ಹುಳ ಹತ್ತದಂಗೆ ಕಾಣ್ತಾವ್ರಿ ತಿಂದದ್ರಕ್ಕೆ. ಹಂಗೆ ಅದ್ರ ಕುಬ್ಸಿ ತಾನೇ ಎದ್ದದ್ರಿ. ಯಾವ ರೀತಿ ಬೀಜ ಹೆಂಗೆ ಬಿದ್ದಾವೆ ಗೊತ್ತಿಲ್ಲರಿ ಅಲ್ಲಿ. ಸ್ಟಾರ್ಟ್ ಈಗ ನೋಡ್ರಿ. ಈಗ ಕಾಯಿನ ತೆಗಿತೀನಿ ರೀ. ಈಗ ಇದನ್ನ ಕಡೆದವ್ರಿ. ಇಷ್ಟು ತೊಗೋತೀನಿ ರೀ. ಸ್ಟಾಪ್ ಮಾಡಿ ನೋಡಿರಿ. ಈಗ ಇಷ್ಟು ಟೊಮೆಟೊ ಸಿಕ್ಕಾವ್ರಿ. ಬೆಂಡೆಕಾಯಿ ಕಟ್ ಮಾಡ್ತೀನಿ ಬರ್ರಿ. ಈಗ ನೋಡಿರಿ, ಇನ್ನೂ ಆಲಗತ್ತವ್ರಿ. ಇಲ್ಲಿ ಸಣ್ಣ ಮಿಡಿ ಆಗ್ಯಾವ್ರಿ. ಈಗ ದೊಡ್ಡ ಆಗ್ಯಾವ ಮಾತ್ರ ತೊಗೋತೀನಿ ರೀ. ಸ್ವಲ್ಪನೇ ಆಗ್ಯಾವ್ರಿ ಬೆಂಡೆಕಾಯಿ. ಪರವಾಗಿಲ್ಲ ರೀ, ಇಷ್ಟೇ ತೊಗೊಂಡು ಹೋಗ್ತೀನಿ ರೀ. ಈಗ ಇನ್ನೂ ಸಣ್ಣ ಆಲುತ್ತಾವ ನೋಡ್ರಿ. ಇದು ಇಲ್ಲಿನ ಹೂವು ಅದಾವ್ರಿ. ಇಲ್ಲಿನ ಸಣ್ಣ ಆಲಗತ್ತಾವ್ರಿ. ಇಷ್ಟು ಅವ ರೀ, ಸಾಕಿಷ್ಟು. ಸ್ಟಾಪ್ ಚಲೋ. ಈಗ ನೋಡ್ರಿ ಸೀತಾಫಲ ಹಣ್ಣು ಇದು ನೋಡ್ರಿ. ಇದು ಈ ರೀತಿ ಹಳದಿ ಆಗಿತ್ತಲ್ರಿ. ಈ ರೀತಿ ಹಳದಿ ಆದಾಗ ಇವು ಮಾಗಾಗ್ಯಾವ ತಾಗ್ತಾವ್ರಿ. ಈ ರೀತಿ ಆಗಾಗ ತೆಗೆದು ಅಕ್ಕಿಯಾಗಿಟ್ರೆ ಜಲ್ದಿ ಹಣ್ಣು ಆಗ್ತಾವ್ರಿ. ಈಗ ಇವು ಕಟ್ ಮಾಡ್ಕೊಳಂಬ್ರಿ. ನೋಡ್ರಿ, ಈ ರೀತಿ ಇರಬೇಕು. ಇದು ಗಿಡಕ್ಕೆ ಹತ್ತಿ ಆಗ್ಯದ್ರಿ. ಹಿಂಗೆ ಏನೂ ಹಾಳಾಗಿಲ್ರಿ. ಇದು ಇನ್ನು ಬೇರೆ ಹರ್ಕೊಳಂಬ್ರಿ. ಮಾಗ ಬಿದ್ದಿವೆ ಹರಿಬೇಕ್ರಿ, ಇಲ್ಲಾಂದ್ರೆ ಸುಮ್ಮನೆ ಹಾಳಾಗ್ತಾವ್ರಿ ಕಾಯಿ. ಅದು ಬಿದ್ದು ನೋಡಿ ಮಾಗ ಆಗೈತ್ರಿ. ಅಲ್ಲಿಂದ ತೆಗಿ, ಅಲ್ಲಿಂದಲೇ ತೆಗಿ. ಕಿಲೋ ನಮ್ಮಿ ನೋಡ್ರಿ. ಇದು ಹಂಗಾಗ್ಯಾವ್ರಿ. ಇದು ನೋಡ್ರಿ ಯಾವ ರೀತಿ ಮಾಗಾಗ್ಯಾವ್ರಿ. ಕಲ್ಲೊಂದರ ಇಲ್ಲಿಂದ
ಅದು ನೋಡ್ರಿ ಇಷ್ಟು ಸಿಕ್ಕಾವ ನೋಡ್ರಿ. ಟೊಮೆಟೊ ಮತ್ತು ಬೆಂಡೆಕಾಯಿ ಸೀತಾಫಲ ಹಣ್ಣು ಇಷ್ಟು ತೆಗ್ದೀವ್ರಿ. ಇಷ್ಟು ತೊಗೊಂಡು ಊರಿಗೆ ಹೋಗ್ತೀವಿ ರೀ. ಸಾಕ್ರಿ ಈಗ ಇಷ್ಟು ಸದ್ಯಕ್ಕೆ ಇಷ್ಟೇ ಆಗ್ಯಾವ್ರಿ. ಇದಿಷ್ಟು ತೊಗೊಂಡಿದ್ದೇವೆ ರೀ. ಇನ್ನು ಹಣ್ಣು ಆಗಿಲ್ಲ ರೀ. ಸುಮ್ಮನೆ ಹರಿದ್ರೆ ಹಾಳಾಗ್ತಾವ್ರಿ ಕಾಯಿ. ಅದಕ್ಕೆ ಈಗ ಅಷ್ಟೇ ಹರಿದಿದ್ದೇವೆ ರೀ. ಈಗ ಆಲ್ರೆಡಿ ಬೆಳಿಗ್ಗೆ ಒಂದು ಹರಿದಿಟ್ಟಾರಿ. ಒಂದು 5 ಕಾಯಿ ಆಗ್ಯಾವ್ರಿ. ಸಾಕ್ರಿ ಇಷ್ಟು. ಈಗ ನಾವು ತಯಾರಾಗಿದ್ದೇವೆ ರೀ. ಊರಿಗೆ ಹೊಂಟಿದ್ದೇವೆ ನೋಡ್ರಿ ರೆಡಿಯಾಗಿ. ಅಷ್ಟು ಮಂದಿ ಹೊಂಟಿದ್ದೇವೆ ರೀ. ಊರಿಗೆ ಬರ್ರಿ ಈಗ ಹೋಗಮತ್ರಿ. ಸಣ್ಣ ಮಳಿನೂ ಹೊಂಟದ್ರಿ. ಹಂಗೆ ಹೋಗ್ಬೇಕು. ನಾವೀಗ ರಾಮ ಮಂದಿರಕ್ಕೆ ಹೋಗ್ಬೇಕು. ರಾಮ ಮಂದಿರಕ್ಕೆ ಬರ್ತದ್ರಿ ಬಸ್ಸ. ರಾಮ ಮಂದಿರಕ್ಕೆ ಹೋಗಂಬರ್ರಿ. ನೋಡ್ರಿ ಈಗ ನಾವು ರಾಮ ಮಂದಿರಕ್ಕೆ ಬಂದು ನಿಂತಿದ್ದೇವೆ ನೋಡ್ರಿ. ಎಷ್ಟು ಜನ ವೇಟಿಂಗ್ ಮಾಡ್ತಾರೆ ನೋಡ್ರಿ ಇಲ್ಲಿ ಬಸ್ಸಿಗೆ. ಬಸ್ ಇರೋದು 1:30 ಹೇಳ್ಯಾರ್ರಿ. ಅದ್ರ ನಮಗೆ ಬಸ್ 2 ಗಂಟೆಗೆ ಬಂದದ್ರಿ. ಅರ್ಧ ಗಂಟೆ ವೇಟ್ ಮಾಡಿದ್ದೇವ್ರಿ ನಾವು ಅಲ್ಲಿ. ಈಗ ಬಸ್ನಾಗ ಹೊಂಟಿದ್ದೇವೆ ನೋಡ್ರಿ ನಾವು ಈಗ ರಾಮ ಮಂದಿರದಿಂದ. ಇಲ್ಲಿ ಹಂಗೆ ಟಿಕೆಟ್ ತೊಗೊಂಡಾರಿ. ಈಗೆಲ್ಲ ಬಂದು ಹೊಂಟಿದ್ದೇವೆ ನೋಡ್ರಿ ಈ ಸದ್ ನಾವು. ನೋಡ್ರಿ ಸೈಡಿಂದೆಲ್ಲ ಕಾಣತ್ತದ ನೋಡ್ರಿ. ಈಗ ಪರ್ತಾಬಾದ್ನಾಗ ಇದ್ದೀವಿ ನೋಡ್ರಿ. ಪರ್ತಾಬಾದ್ನಾಗ ಊರು ಒಳಗಿಂದ ಹೋಗ್ತದ್ರಿ ಬಸ್. ಸಂಧಿ ಅದಂದ್ರೂ ಊರು ಒಳಗಿಂದನೇ ಹೋಗ್ತದೆ ನೋಡ್ರಿ. ಇದು ಪರ್ತಾಬಾದ್ ಅದ ನೋಡ್ರಿ. ಇಲ್ಲಿ ಮನೆಗಳು ನೋಡ್ರಿ, ನೀವು ಪರೀಕ್ಷೆ ಮಾಡ್ಬೋದ್ರಿ. ಇಲ್ಲಿ ಮನೆಗಳು ಬರೀ ಪರ್ಸಿಗಳ್ದಾಗೆ ಕಟ್ಟಿಗೋವ ನೋಡ್ರಿ. ನೋಡ್ರಿ ಕಾಣಗತ್ತಾವ ನೋಡ್ರಿ. ಪರ್ತಾಬಾದ್ನಿಂದ ಹೋಗ್ತದ್ರಿ ಬಸ್. ಪರ್ತಾಬಾದ್ ಒಳಗಿಂದ ಯಾವ ಊರಿಗೆ ಅಂತ ನಾನು ನಿಮಗೆ ಹೇಳಿಲ್ರಿ. ಯಾವ ಊರಿಗೆ ಹೊಂಟೀನಿ ಅಂತಂದ್ರೆ ನಾ ಹೊಂಟಿರೋ ಊರು ಹಾಗರಗುಂಡಿಗೆ ರೀ. ಪರ್ತಾಬಾದ್ ಬಲ್ಲಿ ಅದ ರೀ ಇದು ಹಾಗರಗುಂಡಿಗೆ ಅಂಥೇಳಿ. ಅಲ್ಲಿಗೆ ಹೊಂಟಿದ್ದೇವೆ ನೋಡ್ರಿ. ಹಾಗರಗುಂಡಿಗ್ಯಾಗ ಶರಣ ಬಸವೇಶ್ವರ ದೇವಸ್ಥಾನನೂ ಅದ ರೀ. ಕಲಬುರ್ಗಿ ಫೇಮಸ್ ಆಗಿರುವಂಥ ಶರಣ ಬಸವೇಶ್ವರ ದೇವಸ್ಥಾನ ಹಾಗರಗುಂಡಿಗ್ಯಾಗೂ ಅದ ರೀ. ಅಲ್ಲಿನೂ ವರ್ಷಕ್ಕೊಂದು ಸತಿ ದೊಡ್ಡದಾಗಿ ಜಾತ್ರೆ ಆಗ್ತದೆ ಶರಣ ಬಸಪ್ಪಂದು. ಅಲ್ಲಿನೂ ಶರಣ ಬಸಪ್ಪನ ಗುಡಿ ಅದ ರೀ. ಇಲ್ಲಿ ಪರ್ತಾಬಾದ್ನಾಗ ಒಂದು ಗುಡಿ ಕಾಣ್ತೇವೆ. ಆದ್ರೆ ಯಾವ ದೇವ್ರದ್ದು ಗೊತ್ತಾಗಲಿಲ್ಲ ರೀ. ಬೋರ್ಡ್ ಕಾಣಿಸ್ಲಿಲ್ಲ ರೀ. ಪಾಸ್ ಆಯ್ತು ರೀ ಬಸ್ಸ. ನೋಡ್ರಿ ಎಲ್ಲಿ ನೋಡಿದ್ರು ತೊಗರಿ ಕಾಣಲ್ಲ ರೀ. ಬರೀ ಕಬ್ಬೆ ಅದ ರೀ. ಯಾಕಂದ್ರೆ ತೊಗರಿ ಪೂರ್ತಿ ಹೋಗಿಬಿಟ್ಟದ್ರಿ. ಹಾಗಾಗಿ ತೊಗರಿನೇ ಇಲ್ರಿ ಎಲ್ಲ ಕಡೆ. ಮಳೆ ನೋಡ್ಬೋದಲ್ರಿ, ಕಾಣಕತ್ತದ್ರಿ ನಿಮಗೆ ಯಾವ ರೀತಿಯಾಗಿ ಹೊಲಗಳು ಅಂತೇಳಿ. ಊರಿಗೆ ಬಂದು ಹತ್ತೀವ್ರಿ. ಆದ್ರೆ ಮನೆಯಾಗ ಯಾರೂ ಇಲ್ರಿ. ಕೀಲಿ ಕೊಟ್ಟು ಹೋಗ್ಯಾರಿ. ನಮ್ಮ ಅತ್ತೆ ಹೊಲಕ್ಕೆ ಹೋಗ್ಯಾರಿ. ಇನ್ನು ನಮ್ಮ ಅವಿ ಕಾಲೇಜ್ಗೆ ಹೋಗಿಲ್ರಿ ಹೇಳಿರಿ, ಬಂದಿಲ್ರಿ. ನಮ್ಮ ಸಂಬಂಧ ಇದು ಒಂದೇ ವೇಟಿಂಗ್ ಅದ ನೋಡ್ರಿ. ಇನ್ನು ಬರ್ಬೇಕ್ರಿ ಅವರೆಲ್ಲ. ಬಂದ್ಮ್ಯಾಗ ತೋರಿಸ್ತೇನೆ ರೀ ನಿಮ್ಗೆ, ಪರಿಚಯ ಮಾಡ್ಕೊಡ್ತೇನೆ ರೀ. ನೋಡ್ರಿ ಇವರಿಬ್ರು ಕುರಿ ಸಂಗಟ ಆಟ ಆಡ್ಲತ್ತಾರ ನೋಡ್ರಿ. ಒಂದೇ ಅದ ರೀ ಕುರಿ. ಮನೆಯಾಗೆ ಬಿಟ್ಟು ಹೋಗ್ಯಾರ. ಅದಕ್ಕೆ ಹೊಲಕ್ಕೆ ಒಯ್ದಿಲ್ರಿ. ಈ ಕಡೆ ತಿರುಗಿಸ್ರಿ. ಅದಕ್ಕೆ ಈ ಕಡೆ ತಿರುಗಿಸ್ರಿ. ಬಾ ಹುಡ್ಯಾಂಗದ ಬಾ. ಹೊಡಿತ ಮೈ ನೋಡ್ರಿ. ಅದು ಕಣ್ಣು ನೋಡ್ರಿ ಹ್ಯಾಂಗೆ ಕಾಣ್ತಾವ್ರಿ. ಈಗ ನೋಡ್ರಿ ಈಗ ರಕ್ಷಿತಾ ಕಾಲೇಜಿಂದ ಬಂದ ನೋಡ್ರಿ. ಈಗ ಮಾಡನಿ ಕಾಣದಿರ್ತೀವಿ ನೋಡ್ರಿ. ಈಗ ಸಂಜೆ ಕಡೆ 4-5 ಗಂಟೆ ಅಲಗತ್ತದ ರೀ. 4:45 ಆಗ್ಯದ್ರಿ ಟೈಮ. ನಮ್ಮ ಅತ್ತೆ ಮಗಳು ಬಂದಾಡ್ರಿ ಕಾಲೇಜಿಂದ. ಆದ್ರೆ ನಮ್ಮ ಅತ್ತೆಯವ್ರು ಇನ್ನೂ ಹೊಲ್ದು ಬಂದಿಲ್ಲ ರೀ. ಇನ್ನು ಬರ್ಬೇಕ್ರಿ ಅವ್ರು ಬಂದ ಮ್ಯಾಗ ಅವ್ರಿಗೂ ತೋರಿಸ್ತೇನೆ ರೀ. ಅವ್ರ ಪರಿಚಯನೂ ಮಾಡಿಕೊಡ್ತೇನೆ ರೀ. ಅವ್ರು ಬಂದ ಮ್ಯಾಗ ತೋರಿಸ್ತೇನೆ ರೀ. ಫ್ರೆಂಡ್ಸ್ ನೋಡ್ರಿ ಈಗ ಬೆಳಿಗ್ಗೆ ಇದ್ರಿ. ಎಲ್ಲ ಫ್ರೆಶ್ ಆಗಿದೆ, ಎಲ್ಲ ಆಗಿದೆ ರೀ. ಈಗ ನಿನ್ನೆ ಬ್ಲಾಗೆ ಕಂಟಿನ್ಯೂ ಮಾಡತ್ತೇನೆ ರೀ. ಯಾಕಂದ್ರೆ ಸಂಜೆ ಮಾಡಿ ಬ್ಲಾಗ್ ಮಾಡೋಕೆ ಆಗಲಿಲ್ಲ ರೀ. ಹಾಗಾಗಿ ಈಗ ಕಂಟಿನ್ಯೂ ಮಾಡತ್ತೇನೆ ರೀ. ನಿನ್ನೆ ನಮ್ಮ ಅತ್ತೆಯವ್ರಿಗೆ ಪರಿಚಯ ಮಾಡೋದು ಆಗಲಿಲ್ಲ ರೀ. ಹಾಗಾಗಿ ಇವತ್ತು ಮಾಡಕತ್ತೀನಿ ರೀ. ಬರೀ ಅವ್ರು ಪರಿಚಯ ಮಾಡ್ತೀನಿ ನಿಮ್ಗೆ. ನೋಡ್ರಿ ಇವರೇ ನೋಡ್ರಿ ನಮ್ಮ ಅತ್ತೆ, ನಮ್ಮ ಸಣ್ಣ ಅತ್ತಿ ನೋಡ್ರಿ. ಇವರು ನಿನ್ನೆ ಪರಿಚಯ ಮಾಡೋದು ಆಗಲಿಲ್ಲ ರೀ. ಇವತ್ತು ಮಾಡ್ಲಕತ್ತೀನಿ ನೋಡ್ರಿ. ಹಾಯ್ ಮಾಡೋರಿ. ಹಾಯ್. ಸಪೋರ್ಟ್ ಮಾಡತ್ತೆ ಹೇಳು. ಸಪೋರ್ಟ್ ಮಾಡಿ. ಎಲ್ಲಿ ನಾವು ಕಾಣಲಿಲ್ಲ. ಅವರು ಇಲ್ಲಿ ಕಾಣಲ್ಲ. ನಾವು ಬಿಟ್ಟು ನೋಡ್ರಿ ಇಲ್ಲಿ ಚಹಾ ಮಾಡ್ಯಾರ ನೋಡ್ರಿ. ಚಹಾ ಕುಡಿಬೇಕಂತೇಳಿ ಎಲ್ಲರೂ ಕೂತಿದ್ದೇವೆ ನೋಡ್ರಿ. ಹಾಲು ತಂದಾರಿ. ಹಾಲು ತಂದು ಚಹಾ ಮಾಡ್ಯಾರಿ. ನಮ್ಮ ಅವಿ ಮಾಡ್ಯಾಡ್ರಿ ಅಂದ್ರೆ ರಕ್ಷಿತಾ ಮಾಡ್ಯಾಡ್ರಿ. ನಮ್ಮ ಅತ್ತೆ ಮಗಳು ಆಗ್ಬೇಕ್ರಿ. ಚಹಾ ಮಾಡ್ಯಾಡ್ರಿ. ಈಗ ಎಲ್ಲರೂ ಕೂತು ಚಹಾ ಕುಡಿತೀವ್ರಿ ನೋಡ್ರಿ. ಅವರು ಇವತ್ತು ಹೊಲಕ್ಕೆ ಹೋಗ್ಬೇಕ್ರಿ. ಕೂಲಿ ಮಂದಿ ಬರ್ತಾರೆ ಹೊಲ್ದಾಗ ಕೆಲ್ಸಕ್ಕೆ ರೀ. ಅದಕ್ಕಾಗಿ ಜಲ್ದಿ ತಯಾರಾಗಿ ಹೋಗ್ತಾರೆ ಅವರು. ನಾವು ಜಲ್ದಿ ತಯಾರಾಗಿ ಊರಿಗೆ ಹೋಗ್ತೀವಿ ರೀ. ನಮ್ಮ ಮನೆಯವರು ನಾವು ಬಂದ ಮ್ಯಾಗ ಬಂದಾರ್ರಿ ಅವರು ಗಾಡಿ ಮ್ಯಾಗ. ಹಾಗಾಗಿ ಅವ್ರಿಗೆ ತೋರಿಸಿಲ್ರಿ. ಈಗ ಹಾಯ್ ಮಾಡಿದ್ರು ನೋಡ್ರಿ ಅವರು. ಈಗ ಚಹಾ ಕುಡಿತೇವ್ರಿ. ಈಗ ಕೂತಿದ್ದೇವ್ರಿ ನೋಡ್ರಿ. ಈಗ ಚಹಾ ಕುಡಿಯೋ ಟೈಮ್ ರೀ. ಎಲ್ಲರೂ ಚಹಾ ಕುಡಿಯಂಬರ್ರಿ. ಈಗ ನಮ್ಮ ಮಾವರೊಬ್ಬರು ಮಿಸ್ ಆಗ್ಯಾರ ಇದ್ರಾಗ. ಅಂದ್ರೆ ಅವರು ಕ್ಲೋಸರ್ ಅದಾರ ರೀ. ಅವರು ಟ್ರಿಪ್ಪಿಗೆ ಹೋಗ್ಯಾರ. ಅಂದ್ರೆ
ಲಚ್ಚಣಕ್ಕೆ ಹೋಗ್ಯಾರಿ ಅಲ್ಲಿ ಯಾವುದೋ ದೇವ್ರದ್ದು ಜಯಂತಿ ಅದಂತ್ರಿ ಲಚ್ಚಣಕ್ಕೆ ಹೋಗ್ಯಾರ ಅವರು ಹಾಗಾಗಿ ಅವ್ರು ಒಬ್ಬರು ಪರಿಚಯ ಆಗಲಿಲ್ಲ ರೀ ನಿಮಗೆ ನೋಡಮ್ರಿ ಮತ್ತೆ ಯಾವಾಗಾರ ಟೈಮ್ ಸಿಕ್ತಂದ್ರೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ರೀ ಅವ್ರಿಗೆ ಈಗ ನಾವು ಚಾ ಕುಡಿದು ಮುಂದೆ ನಾಷ್ಟ ಮಾಡ್ತಾರೆ ರೀ ನಾಷ್ಟ ಮಾಡೋ ಸಂಬಂಧ ಉಳ್ಳಾಗಡ್ಡಿ ಅದಕ್ಕೆ ಹೋಯ್ತೀನಿ ಅಂತ ಹೇಳ್ತೀರಿ ನಮ್ಮ ಅತ್ತೆಯವರು ಈಗ ಕುರಿ ಅದಲ್ರಿ ಒಂದೇ ಕುರಿ ಇದ್ರೆ ಫಸ್ಟಿಗೆ ಒಂದು 3-4 ಕುರಿ ಇದ್ದು ರೀ ಅವರು ಈಗ ಒಂದೇ ಅದ ರೀ ಅದ್ರ ಬಗ್ಗೆನೇ ಮಾತಾಡಕತ್ತಾರ ರೀ ಅವರು ಈಗ ನಾವು ತಯಾರಾಗಿದ್ದೇವೆ ನೋಡ್ರಿ ಈಗ 11 ಗಂಟೆಗೆ ಬಸ್ ಬರ್ತದ್ರಿ ಈಗ ಇವರು ನಮ್ಮ ಮನೆಯವರು ಮತ್ತು ಹೊಲಕ್ಕೆ ಹೊಂಟಾರಿ ಇವನೇ ನೋಡ್ರಿ ನಮ್ಮ ಅತ್ತೆಯವರ ಮಗ ರೀ ಕರಿ ಟಿ ಶರ್ಟ್ ಹಾಕೋಣ ರಾಹುಲ್ ಹತ್ತದ್ರಿ ಅವನ ಹೆಸರು ರಾತ್ರಿ ಸಾಯಂಕಾಲ ಲೇಟಾಗಿ ಬಂದನ್ರಿ ಹಾಗಾಗಿ ಅವ್ರು ರಾತ್ರಿ ತೋರ್ಸೋಕ್ಕಾಗಲಿಲ್ಲ ರೀ ಸಾಯಂಕಾಲ ಈಗ ತೋರ್ಸೋತೀನಿ ರೀ ಹೊಲಕ್ಕೆ ಹೊಂಟಾರ್ರಿ ಅವರು ಹೊಲಕ್ಕೆ ಹೋಗಿ ಬರ್ತಾರೆ ನಮ್ಮ ಮನೆಯವ್ರು ಆಮ್ಯಾಗ ನಾವು ಬಸ್ಸಿಗೆ ಹೊಂಟಿದ್ದೇವೆ ರೀ ಸದ 11 ಗಂಟೆಗೆ ಬರ್ತದೆ ರೀ ಬಸ್ ಅವರು ಹೊಲಕ್ಕೆ ಹೊಂಟಾರ ನೋಡ್ರಿ ಬಾಯ್ ಮಾಡತ್ತಾರೆ ನೋಡ್ರಿ ಅವರು ಈಗ ನಾವು ಬಸ್ಸಿಗೆ ವೇಟಿಂಗ್ ಮಾಡುತ್ತೇವೆ ನೋಡ್ರಿ ಇಲ್ಲಿ ಬಂದು ರೋಡಿನ ಬಲ್ಲಿ ಊರಾಗೆ ಬರ್ತಲ್ಲ ರೀ ಬಸ್ ಊರಾಗ ಹೋಗಿ ವಾಪಸ್ ಹೊಳಸ್ಕೊಂಡು ಬರ್ತಾರೆ 5 ನಿಮಿಷದ ಬರ್ತದೆ ರೀ ಇಲ್ಲಿ ಬಂದು ನಿಂತಿದ್ದೇವೆ ರೀ ಈಗ ಬಸ್ ಬಂದ ತಕ್ಷಣ ಹೋಗ್ತೀವಿ ರೀ ನೋಡ್ರಿ ಈಗ ನಾವು ಗುಲ್ಬರ್ಗ ಜೇವರ್ಗಿ ಕಾಲನಿದಾಗ ಬಂದು ಇಳಿದಿದ್ದೇವೆ ರೀ ಈಗ ನಡ್ಕೋತ ಮನೆಗೆ ಹೊಂಟೀವಿ ನೋಡ್ರಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ರೀ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಸಾಯಂಕಾಲ 7 ಗಂಟೆಗೆ ಐತ್ರಿ ಊರಿಂದ ಬಂದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲ್ರಿ ಬಂದ ತಕ್ಷಣ ಕೆಲಸ ಮಾಡಿದೆ ಬೇಗ ಕಸ ಗುಡಿಸೋದು ಆಯಿತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದೆ ರೀ ಹಾಗಾಗಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ರೀ ಹಾಗೆ ಬದಲೇ ಬಂದು ಸಾಕಾಗಿತ್ತು ರೀ ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ಹಾಗಾಗಿ ನಾನು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ರೀ ಈಗ ವೀಡಿಯೋ ಮಾಡ್ತೀನಿ ರೀ ರಾತ್ರಿ ಊಟಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡೀನಿ ರೀ ಹಾಗೆ ಬಾಳಿಕೆ ತಂದೇನು ರೀ ಚಪಾತಿ ಮಾಡ್ತೀನಿ ರೀ ಬಾಳಿಕೆ ಚಪಾತಿ ಉಣ್ತಾರೆ ರೀ ಈಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ರೀ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತಲ್ಲ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್